ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಅಯೋಧ್ಯೆಯ ರಾಮ ಮಂದಿರಕ್ಕೆ ನೀಡಲಾಗಿರುವಂತಹ ದೇಣಿಗೆಯಿಂದ ಕೋಟ್ಯಾಂತರ ರೂಪಾಯಿ ಹಣ ಮಾಯ ಆಗಿದೆ ಅನ್ನುವಂಥ ಸುದ್ದಿ ಈಗ ಬಹಳ ಜೋರಾಗಿ ಹರಿದಾಡ್ತಾ ಇದೆ. ಮತ್ತೊಂದು ಕಡೆ ಈ ವಿಚಾರವಾಗಿ ನ್ಯಾಯಾಲಯ ಮಧ್ಯಪ್ರವೇಶವನ್ನ ಮಾಡಬೇಕು. ಪ್ರಪಂಚದಾದ್ಯಂತ ಇರುವಂತಹ ರಾಮನ ಭಕ್ತರಿಗೆ ಇದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿದೆ. ದೇವಾಲಯದ ಟ್ರಸ್ಟ್ಗೆ ಅತ್ಯಂತ ಮುಜುಗರದ ವಿಚಾರ ಕೂಡ ಹೌದು ಅಂತ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಹೇಳಿರುವಂಥದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈ ಅಖಿಲೇಶ್ ಯಾದವ್ ಹೇಳೋ ಹಾಗೆ ನಿಜವಾಗ್ಲೂ ಕೋಟ್ಯಾಂತರ ಹಣ ರಾಮ ಮಂದಿರದಿಂದ ಕಳವಾಗಿದೆಯಾ? ಎಲ್ಲವನ್ನ ಸಾಕ್ಷಿ ಸಮೇತ ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ನಿಮಗೆ ಗೊತ್ತು, ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ರಾಜಕೀಯ ಪಕ್ಷಗಳು ಯಾವ ಮಟ್ಟಕ್ಕೆ ಇಳಿಯೋದಕ್ಕೆ ಬೇಕಾದರೂ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಿಮಗೆ ನೆನಪಿರಬಹುದು, ತಾನು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 2012ರಿಂದ 2017ರಲ್ಲಿ ಒಂದಷ್ಟು ಭಯೋತ್ಪಾದನಾ ಆರೋಪಿಗಳ ಮೇಲಿನ ಆ ಮೊಕದ್ದಮೆಯನ್ನ ಹಿಂಪಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಅಷ್ಟೇ ಅಲ್ಲ, 2007ರ ಗೋರಖ್ಪುರ ಹಾಗೆ ಲಖನೌ ಸರಣಿ ಸ್ಫೋಟ ಪ್ರಕರಣ ಸೇರಿದ ಹಾಗೆ ಇನ್ನೂ ಒಂದಷ್ಟು ಭಯೋತ್ಪಾದಕ ದಾಳಿಗಳ ಆರೋಪಿಗಳ ವಿರುದ್ಧದ ಪ್ರಕರಣವನ್ನ ಹಿಂತೆಗೆದುಕೊಳ್ಳಬೇಕು ಅಂತ ರಾಜ್ಯ ಸರ್ಕಾರ ನ್ಯಾಯಾಲಯಕ್ಕೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿತ್ತು. ಯಾಕೆ ಇದನ್ನ ನಾನು ನಿಮಗೆ ನೆನಪಿಸಿದ್ವು ಅಂತಂದ್ರೆ, ಈ ಅಖಿಲೇಶ್ ಯಾದವ್ ಅಧಿಕಾರದ ಗದ್ದುಗೆಯನ್ನ ಏರೋದಕ್ಕೆ ಏನೇನೆಲ್ಲ ಮಾಡಿದ್ರು, ಯಾವ ಮಟ್ಟಕ್ಕೆ ಇಳಿದಿದ್ರ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ. ಈಗ 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗೂ ಮುನ್ನ ಇದೇ ಅಖಿಲೇಶ್ ಯಾದವ್ ಮತ್ತೊಮ್ಮೆ ತನ್ನ ಅಧಿಕಾರವನ್ನ ಪಡೆಯೋದಕ್ಕೆ ಅಂಥದ್ದೇ ಚೀಪ್ ಲೆವೆಲ್ಗೆ ಇಳಿದಿರೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಈಗ ಯೋಗಿ ಆದಿತ್ಯನಾಥ್ ಜಿ ಆಗಿರಬಹುದು, ಅದಕ್ಕೂ ಮುಖ್ಯವಾಗಿ ರಾಮ ಮಂದಿರದ ವಿರುದ್ಧ ಸುಳ್ಳು ಸುದ್ದಿಯನ್ನ ಹರಡೋದಕ್ಕೆ ಶುರು ಮಾಡಿರುವಂಥದ್ದು. ಈಗ ಅಯೋಧ್ಯೆಯಲ್ಲಿ ಒಂದು ಸುಳ್ಳು ಸುದ್ದಿ ಜೋರಾಗಿ ಹರಡ್ತಾ ಇದೆ. ಏನಂತ? ರಾಮ ಮಂದಿರಕ್ಕೆ ಬರುವಂತಹ ಕಾಣಿಕೆ ಹಣದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಅದರಲ್ಲಿ ಕೋಟಿ ಹಣ ಕಾಣೆ ಆಗಿಬಿಟ್ಟಿದೆ. ಎಷ್ಟು? 5 ಕೋಟಿಯ ಮೇಲೆ. ಅದರಲ್ಲಿ ಆಶ್ಚರ್ಯದ ವಿಚಾರ ಏನು ಅಂತಂದ್ರೆ, ಈ ವದಂತಿಯನ್ನ ಹರಡೋದ್ರಲ್ಲಿ ಸಮಾಜವಾದಿ ಪಕ್ಷದ ಕಾರ್ಯಕರ್ತರೇ ಮುಂಚೂಣಿಯಲ್ಲಿ ಇರುವಂಥದ್ದು. ಈಗ ಈ ವದಂತಿಯ ಆಧಾರದ ಮೇಲೆ ಅಖಿಲೇಶ್ ಯಾದವ್ ಟ್ವೀಟ್ ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಿಜ ಏನು? ವೀಕ್ಷಕರು, ಇದು ಸಂಪೂರ್ಣವಾಗಿ ಒಂದು ವದಂತಿ ಮಾತ್ರ, ಜಸ್ಟ್ ವದಂತಿ, ಕಟ್ಟುಕಥೆ. ಯಾಕೆ ಕೇಳಿ, ಸಮಾಜವಾದಿ ಪಕ್ಷದ ನಾಯಕನೇ ಒಪ್ಕೊಳ್ತಾನೆ, ಇದು ಜನ ಹೇಳಿದ್ದನ್ನ ಕೇಳಿ ನಾವು ಹೇಳ್ತಾ ಇರುವಂಥದ್ದು, ನಮ್ಮ ಹತ್ರ ಯಾವುದೇ ಸಾಕ್ಷಿಗಳು ಇಲ್ಲ. ಓಪ್ ಇಂಡಿಯಾದವರು ಈ ಶ್ರೀರಾಮ ಮಂದಿರದ ಕಾಣಿಕೆ ಹಣದಲ್ಲಿ 5 ಕೋಟಿಯಿಂದ 7.5 ಕೋಟಿ ರೂಪಾಯಿವರೆಗೆ ಕಳ್ಳತನ ಆಗಿದೆ ಅನ್ನುವಂಥ ಇವರ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನ ಕೇಳಿದಾಗ ಅದೇ ಸಮಾಜವಾದಿ ಪಕ್ಷದ ನಾಯಕ ನಮ್ಮ ಹತ್ರ ಯಾವ ಸಾಕ್ಷಿಗಳು ಕೂಡ ಇಲ್ಲ ಅಂತ ಒಪ್ಪಿಕೊಂಡಿರುವಂಥ ಆಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಆ ಆಡಿಯೋವನ್ನ ಇಲ್ಲಿ ಬಳಸೋದಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆಗದೇ ಇದ್ರೆ ದಯವಿಟ್ಟು ಒಂದು ಬಾರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕೇಳಿಸ್ಕೊಳ್ಳಬೇಕು. ಯಾಕಂದ್ರೆ ಸತ್ಯ ಏನನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು. ಇನ್ನು ಈ ಹಣ ಕಳವಾಗಿದೆ ಅನ್ನುವಂಥ ಇವರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯ ಮಹಂತ ದಿನೇಂದ್ರ ದಾಸ್ ಅವರು ಹೇಳ್ತಾರೆ, ನನಗೆ ಭಗವಾನ್ ರಾಮನಲ್ಲಿ ಸಂಪೂರ್ಣ ನಂಬಿಕೆ ಇದೆ. ಯಾರಾದ್ರೂ ಯಾವುದೇ ತಪ್ಪು ಕೃತ್ಯವನ್ನು ಎಸಗಿದ್ರೂ ಕೂಡ ಭಗವಾನ್ ರಾಮ ಆ ವ್ಯಕ್ತಿಯನ್ನ ಶಿಕ್ಷಿಸ್ತಾನೆ. ನಮ್ಮ ಟ್ರಸ್ಟಿಗಳು ಅಂತಹ ಕೆಲಸವನ್ನ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನು ಅಖಿಲೇಶ್ ಯಾದವ್ನ ಈ ಬಣ್ಣದ ಕಥೆಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಜನರಲ್ ಸೆಕ್ರೆಟರಿ ಚಂಪತ್ ರೈ ಅವರು ಕೂಡ ಅಂತಹ ಯಾವ ಘಟನೆ ನಡೆದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ದಯವಿಟ್ಟು ಒಂದು ಬಾರಿ ಅದನ್ನ ಕೇಳಿಸ್ಕೊಂಡು ಬನ್ನಿ. श्री राम जन्मभूमि तीर्थ क्षेत्र अपने भिन्न भिन्न कार्यों का ऑडिट समय समय पर करता रहता है. हुंडी काउंटिंग कमरे का ऑडिट भी होता है. हुंडी काउंटिंग कमरे का ऑडिट राम जन्मभूमि तीर्थ क्षेत्र के
न्यासीगण कार्यकर्ता और स्टेट बैंक के कर्मचारी मिलकर करते हैं। ये कार्य कई दिनों तक चलता है। यही कार्य आजकल हो रहा है। कोई भी उल्लेखनीय बात किसी के भी ध्यान में अभी तक नहीं आई है। धन्यवाद। ವೀಕ್ಷಕರ, ಹಾಗಿದ್ರೆ ಇಲ್ಲಿ ಇರುವಂತಹ ಪ್ರಶ್ನೆ, ಯಾವುದೇ ಸಾಕ್ಷ್ಯ ಇಲ್ಲದಂತಹ ಒಂದು ಗಾಳಿ ಸುದ್ದಿಯನ್ನ ಆಧಾರವಾಗಿಟ್ಕೊಂಡು ಅಖಿಲೇಶ್ ಯಾದವ್ ನಮ್ಮ ಪವಿತ್ರ ರಾಮ ಮಂದಿರದ ಬಗ್ಗೆ ಯಾಕೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ? ಇವರಿಗೆ ಆ ಹಕ್ಕನ್ನ ಕೊಟ್ಟಂತವ್ರು ಯಾರು? ರಾಮ ಮಂದಿರವನ್ನ ವಿರೋಧ ಮಾಡ್ತಾ ಇದ್ದ ವ್ಯಕ್ತಿ ತಾನೀತ. ಈಗ ಯಾಕೆ ರಾಮ ಮಂದಿರದ ವಿಚಾರದಲ್ಲಿ ಮಾತಾಡ್ತಾ ಇರುವಂತದ್ದು? ಹಿಂದೂ ಸಮಾಜವನ್ನ ಅಖಿಲೇಶ್ ಯಾದವ್ ಗುರಿಯಾಗಿಸ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು? ನಾನ್ ಹೇಳೋದಿಷ್ಟೇ, ಅಖಿಲೇಶ್ ಯಾದವ್ ಹೇಳ್ತಾ ಇರುವಂತಹ ಆ ಕೋಟಿ ಕೋಟಿ ಹಣಕ್ಕೆ ಯಾವ್ದಾದ್ರೂ ಸಾಕ್ಷ್ಯ ಇದೆಯಾ? ಇಲ್ಲ. ಯಾವ್ದಾದ್ರೂ ವಿಡಿಯೋ ಸಾಕ್ಷ್ಯ ಇದೆಯಾ? ಇಲ್ಲ. ಯಾವ್ದಾದ್ರೂ CCTV ದೃಶ್ಯಾವಳಿಗಳ ಸಾಕ್ಷ್ಯ ಇದೆಯಾ? ಇಲ್ಲ. ಪೊಲೀಸರಿಂದ ಯಾವ್ದಾದ್ರೂ ಅಧಿಕೃತ ದೃಢೀಕರಣ ಇದೆಯಾ? ಅದು ಇಲ್ಲ. ಹಾಗಾದ್ರೆ ಅಖಿಲೇಶ್ ಯಾದವ್ ಇಂತಹ ಸುಳ್ಳು ಸುದ್ದಿಯನ್ನ ಯಾಕೆ ಹರಡ್ತಾ ಇದ್ದಾರೆ? ಇದರ ಹಿಂದಿನ ಉದ್ದೇಶ ಏನ್ ಹಾಗಾದ್ರೆ? ನನಗೆ ಯಾಕೋ ಸೇಮ್ ಅಖಿಲೇಶ್ ಯಾದವ್ ತಮ್ಮ ತಂದೆಯ ಅದೇ ಹಾದಿಯನ್ನ ಫಾಲೋ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರು, ಇಲ್ಲಿ ಇವರು ಹೇಳೋ ಹಾಗೆ ರಾಮ ಮಂದಿರದಲ್ಲಿ ಇಂತಹ ಘಟನೆ ನಡೆದಿದ್ದೇ ಆದ್ರೆ, ನಡೆದಿಲ್ಲ ಅದು ಬೇರೆ ವಿಚಾರ, ನಡೆಯೋದು ಇಲ್ಲ. ಬಟ್ ಆಗಿದ್ರೂ ಕೂಡ ಅದರ ಜವಾಬ್ದಾರಿ ರಾಮ ಮಂದಿರ ಟ್ರಸ್ಟ್ಗೆ ಸೇರಿರುವಂಥದ್ದು, ಸರ್ಕಾರಕ್ಕೆ ಅಥವಾ ಬಿಜೆಪಿಗೆ ಸೇರಿರುವಂಥದ್ದು ಅಲ್ಲ. ಹೀಗಿರುವಾಗ ಅಖಿಲೇಶ್ ಯಾದವ್ ಈ ವಿಚಾರದಲ್ಲಿ ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನ ಹರಡಿ ಬಿಜೆಪಿ ಅಥವಾ ಯೋಗಿ ಸರ್ಕಾರವನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇರೋದಲ್ಲ, ಅದರ ಜೊತೆಗೆ ರಾಮ ಮಂದಿರ ಟ್ರಸ್ಟ್, ಹಿಂದೂಗಳ ಪವಿತ್ರ ಕ್ಷೇತ್ರ ರಾಮ ಮಂದಿರ, ಅದೇ ರೀತಿ ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅನ್ನಿಸ್ತಾ ಇಲ್ವಾ ನಿಮಗೆ? ನಿಮಗೆ ನೆನಪಿರಬಹುದು, 1990ರಲ್ಲಿ ಇದೇ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಆ ಹೋರಾಟ ಆಗ್ತಾ ಇದ್ದಾಗ ಕರಸೇವಕರ ಮೇಲೆ ಗುಂಡಿನ ದಾಳಿಯನ್ನು ನಡೆಸೋದಕ್ಕೆ ಆದೇಶವನ್ನು ಕೊಟ್ಟಿದ್ದು ಇದೇ ಅಖಿಲೇಶ್ ಯಾದವ್ ತಂದೆ ಮುಲಾಯಂ ಸಿಂಗ್ ಯಾದವ್. ಆಮೇಲೆ ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನೀವು ಗಮನಿಸಬೇಕು. ಇದೇ ಅಖಿಲೇಶ್ ಯಾದವ್ ಭವ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಲಿಲ್ಲ, ಅದರಲ್ಲಿ ಭಾಗವಹಿಸಲಿಲ್ಲ. ಇದೇ ಅಖಿಲೇಶ್ ಯಾದವ್ ಇಲ್ಲಿವರೆಗೂ ಭವ್ಯ ರಾಮ ಮಂದಿರಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ. ಆದ್ರೆ ಇವತ್ತು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅದೇ ರಾಮ ಮಂದಿರವನ್ನ ಗುರಿಯಾಗಿಸ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ? ವೀಕ್ಷಕರ, ಅಖಿಲೇಶ್ ಯಾದವ್ ರಾಜಕಾರಣಿ. ಎಸ್, ರಾಜಕೀಯ ಅಂತ ಬಂದಾಗ ಆರೋಪ ಪ್ರತ್ಯಾರೋಪ ಸಹಜ ಇದ್ದಿದ್ದೇ. ಅದಕ್ಕೋಸ್ಕರ ನೀವು ಬಿಜೆಪಿ ಸರ್ಕಾರದ ನೀತಿಗಳನ್ನು ಟೀಕಿಸ್ತೀರಾ? ಓಕೆ. ಪ್ರಶ್ನಿಸ್ತೀರಾ? ಪ್ರಶ್ನಿಸಿ. ಬೇಕಾದ್ರೆ ಬಿಜೆಪಿಯನ್ನು ಗುರಿಯಾಗಿಸಿ ಮಾತಾಡ್ತೀರಾ? ನಿಮ್ಮಿಷ್ಟ. ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಪ್ರಶ್ನೆಯನ್ನು ಎತ್ತುತ್ತೀರಾ? ಎತ್ತಿ. ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಹೋರಾಟವನ್ನು ಕೂಡ ಮಾಡಬಹುದು. ಆದ್ರೆ ಇಲ್ಲಿ ರಾಮ ಮಂದಿರದ ಬಗ್ಗೆ ಅಪಪ್ರಚಾರವನ್ನ ಮಾಡಿ ಅಖಿಲೇಶ್ ಯಾದವ್ ತಮ್ಮ ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಹೋಗ್ತಾ ಇರೋದು ಯಾಕೆ? ಅದು ಯಾವುದೇ ಸಾಕ್ಷಿ ಇಲ್ಲದೆ ರಾಮ ಮಂದಿರ ಟ್ರಸ್ಟ್ ವಿರುದ್ಧ ಆರೋಪವನ್ನ ಮಾಡ್ತಾ ಇರೋದು ಯಾಕೆ? ಹಿಂದೂ ಸಮಾಜವನ್ನ ಗುರಿಯಾಗಿಸ್ತಾ ಇರುವಂಥದ್ದು ಯಾಕೆ? ರಾಮ ಭಕ್ತರನ್ನ ಈ ಮೂಲಕ ಅವಮಾನ ಮಾಡ್ತಾ ಇರುವಂಥದ್ದು ಯಾಕೆ? ಎಸ್, ಉತ್ತರನೂ ಅಲ್ಲೇ ಇದೆ ಬಿಡಿ. ತನ್ನ ವೋಟ್ ಬ್ಯಾಂಕ್ ಅನ್ನ ಸೆಳೆಯೋದಕ್ಕೆ, ಭದ್ರಪಡಿಸ್ಕೊಳ್ಳೋದಕ್ಕೆ ಅಲ್ವಾ? ಅಖಿಲೇಶ್ ಯಾದವ್ ಈ ರೀತಿ ರಾಮ ಮಂದಿರದ ಬಗ್ಗೆ ಸುಳ್ಳು ಹೇಳಿಕೆಯನ್ನ ಕೊಟ್ಟಾಗ, ರಾಮ ಭಕ್ತರನ್ನ ಅವಮಾನ ಮಾಡಿದಾಗ ಅದರಿಂದ ಹೆಚ್ಚು ಸಂತೋಷ ಆಗೋದು ಯಾರಿಗೆ? ಇಲ್ಲಿ ಬಾಬ್ರಿ ಮಸೀದಿ ಪರವಾಗಿ ಇರುವಂಥವರಿಗೆ. ಹಾಗಾಗಿ ಈಗ ಎಲೆಕ್ಷನ್ ಹತ್ತ ಬರ್ತಾ ಇರೋದ್ರಿಂದ ರಾಮ ಮಂದಿರ ಟ್ರಸ್ಟ್, ರಾಮ ಮಂದಿರ ಎಲ್ಲರನ್ನ ಅವಮಾನಕ್ಕೆ ಒಳಪಡಿಸೋ ಮೂಲಕ ಅಥವಾ ಅನುಮಾನಕ್ಕೆ ಒಳಪಡಿಸೋ ಮೂಲಕ ಪ್ರಧಾನಿ ಮೋದಿಜಿ, ಬಿಜೆಪಿ, ಯೋಗಿಜಿ, RSS ಇವರೆಲ್ಲರ ಮೇಲೆ ಅನುಮಾನ ಮೂಡಿಸುವಂತಹ ಪ್ರಯತ್ನದಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ಆ ಮೂಲಕ ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸುವಂತಹ ಹುನ್ನಾರ, ಹೀಗೂ ನಾನು ಗೆಲ್ಲಬಹುದು ಅಂತ. ಬಟ್
ನಾನು ಹೇಳ್ತೀನಿ ಹೀಗೆಲ್ಲ ಮಾಡಿ ನಾನು ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನುವಂತಹ ಭ್ರಮೆ ಅಖಿಲೇಶ್ ಯಾದವ್ಗೆ ಇದ್ರೆ ಅದರಿಂದ ಆದಷ್ಟು ಬೇಗ ಹೊರಗೆ ಬರುವಂಥದ್ದು ಒಳಿತು. ಯಾಕೆ ಹೇಳಿ? ಇದೇ ರಾಮ ಮಂದಿರಕ್ಕೋಸ್ಕರ ಲಾಲ್ ಕೃಷ್ಣ ಅಡ್ವಾಣಿಜಿ ಸೋಮನಾಥದಿಂದ ಅಯೋಧ್ಯೆಯವರೆಗೆ ರಥಯಾತ್ರೆಯನ್ನು ನಡೆಸ್ತಾರೆ. ಆ ಚಳವಳಿಯ ಸಂದರ್ಭದಲ್ಲಿ ಅಡ್ವಾಣಿಜಿ ಅವರನ್ನ ಲಾಲು ಪ್ರಸಾದ್ ಯಾದವ್ ಬಂಧಿಸ್ತಾನೆ. ಅದನ್ನ ದೇಶದ ಹಿಂದೂಗಳು ನೋಡಿದ್ದಾರೆ. ಕರಸೇವಕರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು ಅದನ್ನು ಈ ದೇಶದ ಹಿಂದೂಗಳು ನೋಡಿದ್ದಾರೆ. ಇದೇ ರಾಮ ಮಂದಿರ ನಿರ್ಮಾಣವನ್ನ ತಡೆಯೋದಕ್ಕೆ ಅಖಿಲೇಶ್ ಯಾದವ್ ತಂದೆ ಮುಲಾಯಮ ಸಿಂಗ್ ಯಾದವ್, ಕಾಂಗ್ರೆಸ್ ಪಕ್ಷ, ಆಮೇಲೆ ಇತರೆ ವಿರೋಧ ಪಕ್ಷಗಳು ತಮ್ಮ ಸಂಪೂರ್ಣ ಶಕ್ತಿ ಬಳಸಿದ್ದನ್ನ ಇಡೀ ದೇಶದ ಹಿಂದೂಗಳು ನೋಡಿದ್ದಾರೆ. ಪ್ರಭು ಶ್ರೀರಾಮರನ್ನ ವಿರೋಧ ಮಾಡಿದ್ದು, ಪ್ರಭು ಶ್ರೀರಾಮರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದು, ರಾಮ ಮಂದಿರ ನಿರ್ಮಾಣ ಆಗಬಾರದು ಅಂತ ಅದೆಷ್ಟು 25 ಲಾಯರ್ಗಳನ್ನು ನೀವು ನೇಮಕ ಮಾಡಿದ್ದು, ಅದಕ್ಕೋಸ್ಕರ ಹೋರಾಟವನ್ನ ಮಾಡಿದ್ದು, ರಾಮ ಮಂದಿರ ನಿರ್ಮಾಣಕ್ಕೆ ನೀವುಗಳು ವಿರೋಧ ವ್ಯಕ್ತಪಡಿಸಿದ ರೀತಿಯನ್ನ ಅವೆಲ್ಲವನ್ನ ದೇಶದ ಹಿಂದೂಗಳು ನೋಡಿದ್ದಾರೆ. ಆ ಕಷ್ಟಗಳನ್ನ ಅನುಭವಿಸಿದವರು ಇದ್ದಾರೆ. ರಾಮ ಮಂದಿರ ನಿರ್ಮಾಣದ ವಿರುದ್ಧ ನಿಂತ ನಿಮ್ಮೆಲ್ಲರನ್ನ ಆ 500 ವರ್ಷಗಳ ಹೋರಾಟವನ್ನ, ಆ ಹೋರಾಟದಲ್ಲಿ ಪ್ರಾಣ ತೆತ್ತ ಕರಸೇವಕರನ್ನ, ನಿಮ್ಮಂತಹ ರಾಮ ವಿರೋಧಿಗಳನ್ನ ಹಿಂದೂ ಸಮಾಜ ಯಾವತ್ತೂ ಮರೆಯಲ್ಲ, ಮರೆಯೋದಕ್ಕೆ ಸಾಧ್ಯನೂ ಇಲ್ಲ. ರಾಮ ಭಕ್ತರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಇಂತಹ ಆಧಾರ ರಹಿತ ಸುಳ್ಳು ಆರೋಪಗಳ ಮೂಲಕ ಚುನಾವಣೆಯಲ್ಲಿ ಗೆಲ್ಲುವಂತಹ ಕನಸನ್ನ ನೀವುಗಳು ಕಾಣ್ತಾ ಇದ್ರೆ ಅದು ಕನಸಾಗೇ ಉಳಿಬಹುದು. ನೋಡ್ತಾ ಇರಿ. ವೀಕ್ಷಕರೇ, ಈ ರಾಮ ವಿರೋಧಿ ಅಖಿಲೇಶ್ ಯಾದವ್ನ ಸುಳ್ಳು ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.